ಅನುಕೂಲ ಮಾಡ್ತಾ ಇದಾರೆ ಮತ್ತು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾ ಇದಾರೆ. ಮಿಲಿಟರಿ ಅವರಿಗೆ ಇಷ್ಟು ವರ್ಷ 70 ವರ್ಷದಿಂದನೇ ವಸ್ತುಗಳಿರಲಿಲ್ಲ, ಸಾಧನಗಳಿರಲಿಲ್ಲ, ಅಂತವನ್ನೆಲ್ಲ ಅವ್ರು ಬಂದ ಮೇಲೆ ತರಿಸ್ಕೊಟ್ಟು ನಮ್ಮ ಯೋಧರಿಗೆ ಹೆಲ್ಪ್ ಮಾಡ್ತಾ ಇದಾರೆ. ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದಾರೆ. ಅವರು ಬಂದೇ ಬರ್ತಾರೆ. ನರೇಂದ್ರ ಮೋದಿನೇ ಪ್ರಧಾನಮಂತ್ರಿ ಆಗ್ಬೇಕು ಮೇಡಮ್. ಪ್ರಧಾನಿ ಆಗೋದು ಮೋದಿನೇ ಅಂತ ಫಿಕ್ಸಾ? ಹೌದು ಮೇಡಮ್, ನನ್ನ ನಂಬಿಕೆ ಪ್ರಧಾನಮಂತ್ರಿ ಆಗಿ ಆಗ್ತಾರೆ. ಖಂಡಿತ ಆಗಲ್ಲ. ಯಾಕಾಗಲ್ಲ ಸರ್? ಖಂಡಿತ ಆಗಲ್ಲ. ಅವರ ಅಭಿವೃದ್ಧಿ ಕಾರ್ಯಕ್ರಮ ಏನು ಮಾಡಿಲ್ಲ. ಯಾವ್ದಾದ್ರು 3 ಯೋಜನೆಗಳು ಹೇಳ್ಬಿಡಿ ಅವ್ರು ಮಾಡಿರೋದಿಲ್ಲ. ಯಾರು ಉತ್ತರ ಕೊಡ್ತಾ ಇಲ್ಲ. ಅರ್ಥ ಆಯ್ತಾ? ಅವರು ಬೊಗಳೆ ಬಿಡ್ತಾರೆ, ಸುಳ್ಳು ಹೇಳ್ತಾರೆ, ಬೋಗಸ್ ಮಾತಾಡ್ತಾರೆ, ಎಲ್ಲ ಮಕ್ಕರ್ ಮಾಡ್ತಾರೆ. ಮನುಷ್ಯರನ್ನ ಮೋಡಿ ಮಾಡ್ತಾರೆ. ಭಾಷಣಕಾರ, ಒಳ್ಳೆ ಸ್ಪೀಕರ್, ಒಳ್ಳೆ ಕನ್ವಿನ್ಸರ್, ಒಳ್ಳೆ ವೋಟ್ ಟೇಕರ್. ಬಿಜೆಪಿ ಗೆಲ್ಸೋ ಶಕ್ತಿ ಇದೆ, ದೇಶ ನಡೆಸೋ ಶಕ್ತಿ ಅವ್ರಿಗಿಲ್ಲ. ಯಾರಿಗೆ ಸಪೋರ್ಟ್ ಮಾಡ್ತೀರಾ? ನಾವು ಕಾಂಗ್ರೆಸ್ ಪ್ಲಸ್ ಅಲಯನ್ಸ್ ಕಾಂಗ್ರೆಸ್ ಬಂದ್ರೆ ಅವ್ರಿಗೆ ಸಾಕಷ್ಟು ಅವಮಾನ ಆಗಿದೆ. ಸರ್ ಒಂದ್ ಸೆಕೆಂಡ್ ನಾನು ಹೇಳ್ತೀನಿ ಕೇಳಿ. ನಾವು ಇವಾಗ ಒಂದ್ ಮನೆ ನೀವೇನ್ ಹೇಳ್ತೀರಾ ಮೇಡಮ್? ಆಸ್ ಐ ಟೋಲ್ಡ್ ಯು, ಐ ಆಮ್ ಎ ಹ್ಯೂಜ್ ಸಪೋರ್ಟರ್ ಆಫ್ ಮೋದಿ. ಇಂಡಿಯಾ ಕಂಡಂತಹ ಮಹತ್ತರ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ತುಂಬಾ ಜನ ಇಲ್ಲೇ ಹೇಳಿದ್ರು, ನಾನು ಸೈನ್ಯಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ನಾಟ್ ಫಾರ್ ಮೋದಿ ಅಂತ. ಸೈನ್ಯಕ್ಕೆ ಈ ಬಲ ಕೊಟ್ಟಿರೋದು ಯಾರು? ಹೂ ಗೇವ್ ದಿಸ್ ಪವರ್ ಟು ಸೈನ್ಯ? ಹಿ ಸೆಡ್ ಆಲ್ ಪವರ್ಸ್ ಟು ಯು ಅನ್ಬಿಟ್ಟು ಅಂತ. ಇದುವರೆಗೂ ಯಾವ ಕಾಂಗ್ರೆಸ್ ಅವರಾಗ್ಲಿ ಬೇರೆ ಪಕ್ಷದವರಾಗ್ಲಿ ಇದುವರೆಗೂ ನಮ್ ದೇಶ ಆಡಿರೋರು ಯಾರು ಮೇಡಮ್ ಈ ಪವರ್ಸ್ ಕೊಟ್ಟಿದ್ದಾರೆ ಆರ್ಮಿಗೆ? ಮೋದಿನೇ. ಅವ್ರ ಸ್ಲೋಗನ್ ಏನ್ ಗೊತ್ತಾ? ಫಸ್ಟ್ ಪಕ್ಷಕ್ಕೆ ನಾವಲ್ಲ, ಫಸ್ಟ್ ದೇಶ, ಆಮೇಲೆ ಪಕ್ಷ, ಆಮೇಲೆ ನಾವು ಅಂತ ಹೇಳ್ತಾರೆ. ಡೂ ದ ಎನಿ ಅದರ್ ಪಾರ್ಟಿ ಹ್ಯಾಸ್ ದ ಗಟ್ಸ್ ಟು ಸೇ ದಟ್ ಮ್ಯಾಮ್?